ರಮದಾವನ ಕೊಳ್ಗೈದ ಅಮಿತ ಮದ ಅಂದವ ಮೆರವನಿದ ಕೋತಿಯ ನಿಲ್ಲಿಲ್ ನಿಲ್ಲಿಲ್ ಯಮಪುರಿಗೆ ನಿನ್ನಯ ಸಂಭ್ರಮದಿ ಯಮಪುರಿಗೆ ನಿನ್ನಯ ಸಂಭ್ರಮದಿ ಕಳಿಸಲ್ಕೆ ಬಂದ ಈ ಅಕ್ಷಯ ಕುಮಾರ. ಓಹೋ, ಅಕ್ಷಯ ಕುಮಾರನೋ ಬರಲಿ. ಇವನು ಮಹಾ ಪರಾಕ್ರಮಶಾಲಿಯೇ ಸರಿ, ಸಮೀಪಕ್ಕೆ ಬರಲಿ. ಎಲ್ಲೋ ನೀಚ ಕೊಡಗನೆ, ಇಂದಿಗೆ ನಿನ್ನ ಆಯಸ್ಸು ಪೂರ್ತಿ ಆಯಿತು ಅಂತ ತಿಳು. ಹೌದು ಹೌದು, ನಿಮ್ಮ ರಾಕ್ಷಸರ ಕುರುವನೆಲ್ಲ ಯಾವಪುರಿಗೆ ಸೇರಲಿ ಎಂದು ಯೋಚಿಸುತ್ತಿರಬೇಕು. ಕಪಿಯ ನಿನ್ನ ವಿಫಲ ಫಲವ ಚಪಲ ಒಪ್ಪುದೇ, ಕಪಿಯ ನಿನ್ನ ವಿಫಲ ಫಲವ ಚಪಲ ಒಪ್ಪುದೇ, ಚಪಲದಿಂದ ಕಪಿಯ ಪ್ರಾಣ ಅಪರಿಸುವೆನೋ, ಚಪಲದಿಂದ ಕಪಿಯ ಪ್ರಾಣ ಅಪರಿಸುವೆನೋ. ಅಕ್ಷಯ ನಿಲ್ಲಿಸಲು ರಕ್ತ ಸಾಧಮ್ಮ, ಅಕ್ಷಯ ನಿಲ್ಲಿಸಲು ರಕ್ತ ಸಾಧಮ್ಮ, ಈಕ್ಷಿಸದೆ ಶಿಕ್ಷಿಸಲು ಈಕ್ಷಣ ತೋಳು, ಈಕ್ಷಿಸದೆ ಶಿಕ್ಷಿಸಲು ಈಕ್ಷಣ ತೋಳು. ಸರು ಬಾಣದೀಗ ಬಾಣ ಬಿಟ್ಟು ಪ್ರಾಣಗೊಂಡಿದೆ, ಬಾಣದೀಗ ಬಾಣ ಬಿಟ್ಟು ಪ್ರಾಣಗೊಂಡಿದೆ, ಗೋಣ ಮರಿದ ಕೋಣೆಗಿಡದ ಕಾಣಬೇಗನೆ, ಗೋಣ ಮರಿದ ಕೋಣೆಗಿಡದ ಕಾಣಬೇಗನೆ. ಕಪಿಯ ನಿನ್ನ ವಿಫಲ ಫಲವ ಚಪಲ ಒಪ್ಪುದೇ, ಕಪಿಯ ನಿನ್ನ ವಿಫಲ ಫಲವ ಚಪಲ ಒಪ್ಪುದೇ. ಸರ್ವೆ ಜೋಕೆ ಮುರುವೆ ಜೋಕೆ ಚಿರಬ ತರುವೆನೋ, ಸರ್ವೆ ಜೋಕೆ ಮುರುವೆ ಜೋಕೆ ಚಿರಬ ತರುವೆನೋ, ಗುರುಳ ಏಕೆ ಹೊರಟುವೆ ಪರಮ ಪಾಪಿಗೆ, ದುರುಳ ಏಕೆ ಹೊರಟುವೆ ಪರಮ ಪಾಪಿಯೇ. ಎಲ್ಲವೋ ನೀಚ ಕೊಡಗನೆ, ಇಂದಿಗೆ ನಿನ್ನ ಆಯುಷು ಪೂರ್ತಿ ಆಯಿತು ಅಂತೇಳಿ. ವಾನರಾದ ಮನೆಗೆ ನಿನಗಿಷ್ಟು ಪೌರುಷವೇ, ವಾನರಾದ ಮನೆಗೆ ನಿನಗಿಷ್ಟು ಪೌರುಷವೇ, ಜಗದೇಕ ವೀರನಾದ ಈ ಅಕ್ಷಯ ಕುಮಾರದಲ್ಲಿ ವಿಜಯ ಬೆಳೆಸಿ ಧನುಜಾದ ಮನೆಗಿತ್ತು ಪೌರುಷವೇ, ಧನುಜಾದ ಮನೆಗಿತ್ತು ಪೌರುಷವೇ, ಜಗದೇಕ ವೀರನಾದ ಈ ಹನುಮನೋ ವಿಜಯ ಮುಳಿಸಿ. ಎಲ್ಲವೋ ಅಕ್ಷಯ ಕುಮಾರ, ಈ ನನ್ನ ಪ್ರಹಾರವನ್ನು ಸೇರಿಸಿದೆ. ತಂದೆ ಕೆಟ್ಟದು ಕೆಟ್ಟದು. ಅಕ್ಷಯನ ಕೊಂದಾವದೋಳ್, ಅಕ್ಷಯನ ಕೊಂದಾವದೋಳ್, ತಕ್ಷಕನೆನುತ ಮೆರವ ನೀಚ ಕೋಡಗನೆ ನಿಲ್ಲಿಲ್ ನಿಲ್ಲಿಲ್. ಈ ಕ್ಷಣದಿ ನಿನ್ನಯ ಶಿರವ, ಈ ಕ್ಷಣದಿ ನಿನ್ನಯ ಶಿರವ ಆರಿಸದಿರ್ದೊಡೆ ನಾನಿಂದ್ರಜಿತು ರಾಜನೇ. ಎಲ್ಲವೋ ನೀಚ ಕೋಡಗನೆ, ಸಹಿಸಿಕೋ ಈ ನನ್ನ ಬಾಣದ ಪೆಟ್ಟನ್ನು. ಇವು ಬಹು ಪ್ರಬಲವಾದ ಬಾಣಗಳೇ ಸರಿ. ಕೋತಿಯ ಪೇಳಲು ನೀತರದಿ, ಗಾತಿಪೆ ನಿನ್ನನು ಈಶರದಿ, ಕೋಟಿಯ ಪೇಳಲು ನೀತರದಿ, ಗಾತಿಪೆ ನಿನ್ನನು ಈಶರದಿ. ಕಾತುರ ವೇದಕ್ಕೆ ನಿನ್ನನಿಗ, ಭೂತಳ ಕುಕ್ಕುವೆ ನೋಡುವೆಗ, ಕಾತುರ ವೇದಕ್ಕೆ ನಿನ್ನನಿಗ, ಭೂತಳ ಕುಕ್ಕುವೆ ನೋಡುವೆಗ. ಕೋಟಿಯ ಪೇಳಲು ನೀತರದಿ, ಗಾತಿಪೆ ನಿನ್ನನು ಈಶರದಿ. ಏಡಿ ಏತಕ್ಕೆ ಜಂಬವಿದು ನೋಡುವೆಲಿಲ್ಲ ಶೌರ್ಯವನ್ನು, ಏಡಿ ಏತಕ್ಕೆ ಜಂಬವಿದು ನೋಡುವೆ ಇಲ್ಲ ಶೌರ್ಯವನ್ನು. ಕೂಡಲೇ ಕುಕ್ಕುವೆ ಭೂತೊಳಗೆ, ಕುಕ್ಕುವೆ ಭೂತೊಳಗೆ, ಹಾಡುವೆಲಿಲ್ಲ ಇಷ್ಟಡದಿ, ಮೂಡನೆ ಕುಕ್ಕುವೆ ಭೂತೊಳಗೆ. ಏಡಿ ಏತಕ್ಕೆ ಜಂಬವಿದು ನೋಡುವೆಲಿಲ್ಲ ಶೌರ್ಯವನ್ನು. ಓಹೋ, ಇದು ಸಾಮಾನ್ಯವಾದ ಕಪಿಯಲ್ಲ,
ನನ್ನ ಅಸ್ತ್ರಶಸ್ತ್ರಗಳೆಲ್ಲವೂ ನಿಷ್ಫಲವಾದವು. ಇನ್ನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುವೆನು. ಕಿಚ್ಚುಗೊಳ್ಳುವೆ ಬ್ರಹ್ಮಾಸ್ತ್ರವಾ, ಕಿಚ್ಚುಗೊಳ್ಳುವೆ ಬ್ರಹ್ಮಾಸ್ತ್ರವಾ, ನೆಚ್ಚೆನಿದು ನೀಚ ಕೋಡಗನೆ ನಿನ್ನ ಯತನವಾ, ಅಚ್ಚರಿಯಂಬಿಗಿದಿಡುತ್ತೆ, ಅಚ್ಚರಿಯಂಬಿಗಿದಿಡುತ್ತೆ, ಉಚ್ಚಾಲಾಪಗಳಂ ನೀಗದಿರು ದುರ್ಮದಾಂತ. ಎಲ್ಲವೋ ನೀಚ ಕೋಡಗನೆ, ಸಹಿಸಿಕೋ ಈ ನನ್ನ ಬ್ರಹ್ಮಾಸ್ತ್ರದ ಪೆಟ್ಟನ್ನು. ಈ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದಂತಾಯಿತು. ಇದು ನನ್ನ ಕಾರ್ಯಕ್ಕೆ ಅನುಕೂಲವೇ ಆಯಿತು. ಹಿಂದೆ ಪಿತಾಮಹರು ಹೇಳಿದಂತೆ ಈ ಅಸ್ತ್ರಕ್ಕೆ ಕಟ್ಟು ಬಿದ್ದ ಆ ರಾವಣನ ಸಭೆಯಲ್ಲಿನ ಸಂದರ್ಭಗಳನ್ನು ತಿಳಿದುಕೊಂಡಾಗುವುದು. ಶ್ರೀರಾಮಚಂದ್ರ, ನನ್ನ ಮೇಲೆ ನಿನ್ನ ಕರುಣ ಕಟಾಕ್ಷವು ಸಂಪೂರ್ಣವಿರಲಿದೇವ. ಎಲೈ ರಾಕ್ಷಸ ವೀರರೇ, ಈ ನೀಚ ಕಪಿ ನನ್ನ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದಿದೆ. ಇನ್ನು ನೀವು ಎದರದೆ ಇದರ ಕೈಕಾಲುಗಳನ್ನು ಕಟ್ಟಿ ನನ್ನೊಡನೆ ಜನಕನ ಆಸ್ಥಾನಕ್ಕೆ ಸೆಳೆದು ತಂದಿರಿ. ನಾಕವನ್ನು ನಲಿವೆ, ನಾಕವನ್ನು ನಲಿವೆ, ದುರದಿ ಹರನ, ದುರದಿ ಹರನ. ನಾಕವನ್ನು ನಲಿವೆ, ನಾಕವನ್ನು ನಲಿವೆ. ಪ್ರಾಸ್ತ ಮಹಾಪ್ರಭು, ಪಾಕಶಾಸನದಲ್ಲಿ ಸಾದಿಯಾಗಿ, ಪಾಕಶಾಸನದಲ್ಲಿ ಸಾದಿಯಾಗಿ ನಾಮ್ ಜಯಿಸುವೆ, ನಾಮ್ ಜಯಿಸುವೆ. ದುರದಿ ಅರನ, ದುರದಿ ಅರನ. ನಾಕವನ್ನು ನಲಿವೆ, ನಾಕವನ್ನು ನಲಿವೆ. ಮಹಾಪ್ರಭು, ಅತಳ ವಿತಳ ಸುತಳ ತಳಾತಳ ಪ್ರಾಂತ್ಯಗಳಲ್ಲಿಯೂ ನನ್ನ ಭುಜಬಲದ ಪರಾಕ್ರಮ ಮೀರಿ ಬರುವರ್ಯಾರು? ಅಂಥದ್ರಲ್ಲಿ ಈ ದಿನವೇನೋ ಸೋಜಿಗವಾಗುತ್ತಿರುವುದಲ್ಲ. ಅಲ್ಲದೆ ಶತಯೋಜನಿಷ್ಠೂರ್ಣವಾದ ಸಮುದ್ರವನ್ನು ಆ ಕಪಿಯು ಹೇಗೆ ದಾಟಿ ಬಂತು? ಪ್ರಾಸ್ತ ಮಹಾಪ್ರಭು, ನಿಶ್ಚಯ ಅದು ಸಾಮಾನ್ಯವಾಗಿದ್ದ ಕಪಿಯಾಗಿದ್ದಲ್ಲಿ ಶತಯೋಧನ ವಿಸ್ತೀರ್ಣವಾದ ಸಮುದ್ರ ದಾಟಿ ಬರುತ್ತಿತ್ತೆ. ನೀವೇ ಆಲೋಚಿಸಿ ನೋಡಿ ಪ್ರಭು. ಪ್ರಾಸ್ತ ನಿಶ್ಚಯ ಆ ಕಪಿಯನ್ನು ತರಲವಾದ ನಮ್ಮ ಸುಕುಮಾರನ ಇಂದ್ರಜಿತ್ತು ಇನ್ನೂ ಬಾರಲೇ ಇಲ್ಲವಲ್ಲ. ಮಹಾಪ್ರಭು, ಇಂದ್ರಜಿತ್ ಕುಮಾರನು ಆ ಕಪಿಯನ್ನು ಸೆಳೆಕೊಂಡು ಬರುತ್ತಿರುತ್ತಾರೆ. ಪ್ರಾಸ್ತ ನೋಡಿದೆಯ ನಮ್ಮ ಸುಕುಮಾರನ ಇಂದ್ರಜಿತ್ತು ಈ ಅಂತ ಘನ ಕಾರ್ಯವನ್ನು ಮಾಡಿರುವನು. ಹೌದು ಮಹಾಪ್ರಭು. ರಾಮ 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 ಸೀತಾ ರಾಮ 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 ಸಹಾಯ ಬಲ ದೇವ ಸಹಾಯ. ರಾಮ 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 ಸೀತಾ ರಾಮ ರಾಮ ರಾಮ. ತಂದೆಯೇ ನಮಸ್ಕರಿಸುವೆನು. ಕುಮಾರ, ಬಾ ಬಾ, ಈ ಪೀಠವನ್ನು ಅಲಂಕರಿಸು. ತಂದೆಯ ನೋಡಿ ತಂದಿಗೆ ನೀ ಕೋಡಗನ, ತಂದೆಯ ನೋಡಿಂದು ಬಿಡಿದು ತಂದಿಗೆ ನೀ ಕೋಡಗನ. ನಂದನವನವಂ ವಂಚಿಸಿ ಕಂದನನು ಕೊಂದಿಸಿದು, ನಂದನವನವಂ ವಂಚಿಸಿ ಕಂದನನು ಕೊಂದಿಸಿದು. ತಂದೆಯ ನೋಡಿಂದು ಬಿಡಿದು ತಂದಿಗೆ ನೀ ಕೋಡಗನ. ಬಿಡಿಯ ನಡೆದ ದಾನವರ ಗಡಣವನ್ನು ಬೆದರಿಸುತ್ತ, ಬಿಡಿಯ ನಡೆದ ದಾನವರ ಗಡಣವನ್ನು ಬೆದರಿಸುತ್ತ, ಕಿಡಿಯ ಸೂಸಿ ಪಡವಿಗಪ್ಪಳಿಸಿತು ಅವರ, ಕಿಡಿಯ ಸೂಸಿ ಕಣ್ಗಳಿಂದ ಪಡವಿಗಪ್ಪಳಿಸಿತು ಅವರ. ತಂದೆಯ ನೋಡಿಂದು ಬಿಡಿದು ತಂದಿಗೆ ನೀ ಕೋಡಗನ. ತರುಗಳನ್ನು ಮುರಿದು ದೈತ್ಯ ತರುಣಿಯರ ಪರಸಿಡುತ್ತ, ತಂದೆಯೇ ಕುಮಾರ, ತರುಗಳನ್ನು ಮುರಿದು ದೈತ್ಯ ತರುಣಿಯರ ಪರಸಿಡುತ್ತ, ಪರದಿವನದ ಫಲದತಿಯ ನೆರೆ ನಿಮಿಷದಿ ನುಂಗಿಸಿತು, ಪರದಿವನದ ಫಲದತಿಯ ನೆರೆ ನಿಮಿಷದಿ ನುಂಗಿಸಿತು. ತಂದೆಯ ನೋಡಿಂದು ಬಿಡಿದು ತಂದಿಗೆ ನೀ ಕೋಡಗನ, ತಂದಿಗೆ ನೀ ಕೋಡಗನ, ತಂದಿಗೆ
ಮೋಡದನ. ತಂದೆಯೇ, ಇದೋ ನಮ್ಮ ಪ್ರಮದಾವನವನ್ನು ಹಾಳು ಮಾಡಿ ಅಕ್ಷಯ ಕುಮಾರನನ್ನು ಕೊಂದ ಈ ನೀಚ ಕಪಿಯನ್ನು ಸೆಳೆದು ತಂದಿರುವೆನು. ಅಪ್ಪಣೆಯನ್ನು ಕೊಟ್ಟರೆ ಇದರ ಶಿರಸ್ಸನ್ನು ಈಗಲೇ ಕತ್ತರಿಸುವೆನು. ತಂದೆಯೇ, ಹಾಗೆ ಆಗಲಿ. ನಿಮ್ಮ ಆಜ್ಞೆಯಂತಾಗಲಿ. ಮಹಾಪ್ರಭು, ಆ ಕಪಿಯ ವೃತ್ತಾಂತವನ್ನು ವಿಚಾರಿಸು. ಕಪಿ, ಆರೇ ನೀನು? ನಿನ್ನ ವೃತ್ತಾಂತವನ್ನು ಸಹಜವಾಗಿ ಮಗಳು. ಇಲ್ಲ, ಸುಳ್ಳನ್ನು ಹೇಳಿದ್ರೆ ನಿನ್ನ ತಲೆ ಹಾರಿ ಹೋದಿತು. ಓಹೋ, ಇವನೇನು ರಾವಣನು? ಸರಿ ಸರಿ ಸರಿ, ಇವನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು, ರಾಮಭಕ್ತನಾದ ನಾನು ಅಡಿಯಲ್ಲಿ ಕುಳಿತುಕೊಳ್ಳುವುದು. ಇದು ಯುಕ್ತವಲ್ಲ. ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ಕೃಪೆಯಿಂದ ನನ್ನ ಬಾಲವನ್ನೇ ಸಿಂಹಾಸನದಂತೆ ಎತ್ತರವಾಗಿ ಮಾಡಿಕೊಂಡು ಅದರ ಮೇಲೆ ಕುಳಿತು ಇವನಿಗೆ ತಕ್ಕ ಬುದ್ಧಿಯನ್ನು ಹೇಳುವೆನು. ಜೈ ರಘುವೀರ ಸಮರ್ಥ. ಓಹೋ, ಇವನೇನೋ ರಾವಣನು? ನಮ್ಮ ಸ್ವಾಮಿಯಾದ ಶ್ರೀರಾಮಚಂದ್ರನು ಇಲ್ಲದ ಸಮಯದಲ್ಲಿ ಕಳ್ಳ ಸನ್ಯಾಸಿ ವೇಷದಿಂದ ಹೋಗಿ ನಮ್ಮ ಮಾತೆಯಾದ ಸೀತಾಮಾತೆಯನ್ನು ಕತ್ತು ರಥದಲ್ಲಿ ಕುಳಿತುಕೊಂಡು ಬಂದ ದಂಡಾದವನು ನೀನೇನೋ? ಮತ್ತೆ ಬೇರೆ ಯಾರಾದ್ರು ಇರುವರೇನೋ? ಮೂರ್ಖ, ಹೇಳುವರೆ ಕೇಳ. ಕೈಲಾಸವನೆತ್ತಿ ತೋಳ್ಗಳ ಸಿಲ್ಗಿರೆ, ಕೈಲಾಸವನೆತ್ತಿ ತೋಳ್ಗಳ ಸಿಲ್ಗಿರೆ, ಗೋಳಾಡಿದ ಬಲ ಕೊಳಗುರಾಕನು ನೀನೇನೋ? ಅದಮ ನೀನೇನೋ? ರಾವಣನೆಂಬುವ ಕೊಳಗುರಾಕನು ನೀನೇನೋ? ಅದಮ ನೀನೇನೋ? ಕಳ್ಳ ನೀನೇನೋ? ಎಲ್ಲವೋ ಕಳ್ಳಾದ ರಾವಣನೇ, ಆ ಪರಮೇಶ್ವರನು ವಾಸ ಮಾಡುವ ಕೈಲಾಸ ಪರ್ವತವನ್ನು ಎತ್ತುವುದಕ್ಕೆ ಹೋಗಿ ಪುನಃ ಎತ್ತಲಾರದೆ ಆ 20 ಕೈಗಳನ್ನು ಆ ಪರ್ವತದ ಕೆಳಗೆ ಸಿಕ್ಕಿಸಿಕೊಂಡು ಆ ಕೈಗಳನ್ನು ನೀನೇ ಬಿಡಿಸಿಕೊಳ್ಳಲಾರದೆ ಗೋಳೋ ಎಂದು ಗೋಳಾಡುತ್ತಿದ್ದ ದುರಾತ್ಮನಾದ ರಾವಣ ನೀನೇನೋ? ಮತ್ತೆ ಬೇರೆ ಯಾರಾದ್ರೂ ಇರುವರೇನೋ? ಮೂರ್ಖ, ಎಲ್ಲವೋ ನೀಚ ಕಪಿ, ಹೇಳುವನ ಕೇಳೋ. ಹೇಳೋ. ಕೈಲಾಸವನೆತ್ತಿ ಶೈಲಜಾಪತಿಯಿಂದ, ಎಲೆ ಕಪಿ ಹೇಳುವನ ಕೇಳೋ. ಕೈಲಾಸವನೆತ್ತಿ ಶೈಲಜಾಪತಿಯಿಂದ ಲೀಲೆಯಂ ವರಗಳ ಸೌರ್ಯದಿ ಪಡೆದಿಹ, ಲೀಲೆಯಂ ವರಗಳ ಸೌರ್ಯದಿ ಪಡೆದಿಹ. ನಾನೇನೋ ಕಪಿಯೇ, ನಾನೇನೋ? ರಾವಣನೆಂಬುವ ದಶಶಿರ ಬ್ರಹ್ಮನು, ರಾವಣನೆಂಬುವ ದಶಶಿರ ಬ್ರಹ್ಮನು ನಾನೇನೋ? ಕಪಿಯೇ, ನಾನೇನೋ? ಎಲ್ಲವೋ ನೀಚ ಕಪಿ, ಆ ಪರಮೇಶ್ವರನು ವಾಸ ಮಾಡುವ ಕೈಲಾಸ ಪರ್ವತನು ನನ್ನ ಭುಜಬಲದ ಪರಕನ್ನು ಎತ್ತಿ ಆ ಪರಮೇಶ್ವರನ್ನು ಮೆಚ್ಚಿಸಿ ನನಗೆ ಬೇಕು ವರಗಳನ್ನು ಪಡೆದುಕೊಂಡು ಬಂದಿರುವ ದಶಾಸಿರ ಬ್ರಹ್ಮನು ನಾನೇನೋ? ಕಪಿಯೇ, ಇನ್ನು ಏನೇನು ಬಗಳೋ. ಉಳವಿನಾದಿಯೊಳ್ ಮುಳಗಿಸಿ ವಾಲಿಯು, ಉಳವಿನಾದಿಯೊಳ್ ಮುಳಗಿಸಿ ವಾಲಿಯು, ಕಟ್ಟಿಲಾಲ್ ಕಾಟಿ ವಧೆಗಳ ತಿಂದವ, ಕಟ್ಟಿಲಾಲ್ ಕಾಟಿ ವಧೆಗಳ ತಿಂದವ ನೀನೇನೋ? ಅದಮ ನೀನೇನೋ? ಕಳ್ಳ ನೀನೇನೋ? ರಾವಣನೆಂಬುವ ಕುಳಗುರಾಕನು ನೀನೇನೋ? ಅದಮ ನೀನೇನೋ? ಎಲ್ಲವೋ ಕಳ್ಳಾದ ರಾವಣನೇ, ನಮ್ಮ ಒಡೆಯನಾದ ಸುಗ್ರೀವನ ಅಗ್ರಜನಾದ ವಾಲಿಯು ತನ್ನ ಮಗನಾದ ಅಂಗದ ಕುಮಾರನ ತೊಟ್ಟಿಲಿಗೆ 10 ತಲೆ ಉಳು ಎಂಬುದಾಗಿ ಕಟ್ಟಿ ಅವನು ಆಳುತ್ತಿರುವಾಗ ಅವನ ಕಾಲಿನ ಪೆಟ್ಟನ್ನು ತೊಡೆಯಲಾರದೆ ಅಲ್ಲಲು ಕಿರಿಯುತ್ತಿದ್ದ ರಾವಣನು ನೀನೇನೋ? ಮತ್ತೆ ಬೇರೆ ಯಾರಾದ್ರೂ ಇವರೇನೋ? ಮೂರ್ಖ, ಎಲ್ಲವೋ ಕಕಮಕನಾದ ಕೊಡಗನೆ, ಹೇಳುವನ ಕೇಳೋ. ಹೇಳೋ. ವಾಲಿಯ ಬಲವನ್ನು ತಿಳಿಯಲು ನಾ ಹೋಗಿ, ಎಲೆ ಕಪಿ ಹೇಳುವನ ಕೇಳೋ. ಹೇಳೋ. ವಾಲಿಯ ಬಲವನ್ನು ತಿಳಿಯಲು ನಾ
ಹೋಗಿ ಸಪ್ತ ಸಾಗರದಿ ತಾನವ ಮಾಡಿದವ ಸಪ್ತ ಸಾಗರದಿ ತಾನವ ಮಾಡಿದವ ನಾನೇನೋ ಕಪಿಯೇ ನಾನೇನೋ ರಾವಣನೆಂಬುವ ದತಸಿರ ಬ್ರಹ್ಮನು ರಾವಣನೆಂಬುವ ದತಸಿರ ಬ್ರಹ್ಮನು ನಾನೇನೋ ಕಪಿಯೇ ನಾನೇನೋ. ಕೆಲವು ನೀಚ ಕಪಿಯೇ, ಆ ವಾಲೆಯ ಬಲವನ್ನು ತಿಳಿಯಲು ನಾನು ಸಪ್ತ ಸಾಗರದಲ್ಲಿ ಸ್ನಾನವನ್ನು ಮಾಡಿ ಪುನೀತನಾಗಿ ಬಂದಿರುವ ರಾವಣನು ನಾನೇನೋ ಕಪಿಯೇ, ಇನ್ನು ಏನನ್ನು ಬಗಳೋ. ಶ್ರೀ ರಘುರಾಮರು ಇಲ್ಲದ ಸಮಯದಿ ಶ್ರೀ ರಘುರಾಮರು ಇಲ್ಲದ ಸಮಯದಿ ಸೀತೆಯೆಂಬದ್ದವ ನೀನೇನೋ ಅದಮ ನೀನೇನೋ ರಾವಣನೆಂಬುವ ಕುಳದುರಾತ್ಮನು ನೀನೇನೋ ಅದಮ ನೀನೇನೋ. ಎಲ್ಲವೋ ಕಳ್ಳನಾದ ರಾವಣನೇ, ನಮ್ಮ ಶ್ರೀರಾಮಚಂದ್ರರು ಇಲ್ಲದ ಸಮಯದಲ್ಲಿ ಕಳ್ಳ ಸನ್ಯಾಸಿ ವೇಷದಿಂದ ಹೋಗಿ ನಮ್ಮ ಮಾತೆಯಾದ ಸೀತಾಮಾತೆಯನ್ನು ಕದ್ದು ರಥದಲ್ಲಿ ಕುಳಿಸ್ಕೊಂಬಂದ ದಂಡಜಾದವನು ನೀನೇನೋ, ಮತ್ತೆ ಬೇರೆ ಯಾರಾದ್ರೂ ಇರುವರೇನೋ ಮೂರ್ಖ. ಎಲ್ಲವೋ ನೀಚ ಕಪಿ, ಹೇಳವೇನೆ ಕೇಳೋ. ಹೇಳ. ಬಂಡನದ ದಾಸನಿಗೆ ಹೆಂಡತಿ ಏತಕ್ಕೆಂದು ಇಲ್ಲ ಕಪಿ, ಹೇಳವೇನೆ ಕೇಳೋ. ಹೇಳ. ಬಂಡನದ ದಾಸನಿಗೆ ಹೆಂಡತಿ ಏತಕ್ಕೆಂದು ತಿಂಡಪದ ಕಪಿಯೇ ಕೊಂಡ ಬಂದೆ ಸೀತೆಯ ತಿಂಡಪದ ಕಪಿಯೇ ಕೊಂಡ ಬಂದೆ ಸೀತೆಯ ನಾನೇನೋ ಕಪಿಯೇ ನಾನೇನೋ ರಾವಣನೆಂಬುವ ದತಸಿರ ಬ್ರಹ್ಮನು ರಾವಣನೆಂಬುವ ದತಸಿರ ಬ್ರಹ್ಮನು ನಾನೇನೋ ಕಪಿಯೇ ನಾನೇನೋ. ಈ ಹಲವ ನೀಚ ಕಪಿಯೇ, ಆ ನಿನ್ನ ಬಡರಾಮನಿಗೆ ಇಂತಹ ಸೌಂದರ್ಯವತಿ ಹೆಂಡತಿ ಯೋಗ್ಯವಿಲ್ಲಂದು ನಾನು ಮೆಚ್ಚಿ ನನ್ನ ರಥದಲ್ಲಿ ಕೊಂಡರಿಸಿಕೊಂಡು ಬಂದ ಮಹಾಪರಾಕ್ರಮಿಯಾದ ರಾವಣನ ನಾನೇನೋ ಕಪಿಯೇ, ಇನ್ನು ಏನನ್ನು ಬಗಳುವ. ಅಲ್ಲವ ರಾಕ್ಷಸಾದಮ್ಮ, ಇಂತಹ ಚರಿತ್ರೆಗಳನ್ನು ಅನೇಕವಾಗಿ ಕೇಳಿರುವ ನೀನು ಮಹಾಪರಾಕ್ರಮಿಯೇ ಸೇರಿ, ಆದರೆ ನೀನು ತಂದಿರುವುದು ನಮ್ಮ ಮಾತೆಯಾದ ಸೀತಾಮಾತೆಯನ್ನು ನಮ್ಮ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗೋ ಮೂರ್ಖ. ಎಲ್ಲೋ ನೀಚ ಕಪಿ, ವಿಕ್ತಗಳನ್ನು ತಿಳಿದ ಬೊಗಳುತ್ತಿರುವೆಯಾ? ನಿನ್ನ ಈಗಲೇ ಧ್ವಂಸ ಮಾಡುವನ ನೋಡು. ಎಲ್ಲವೋ ನೀಚ ರಾಕ್ಷಸನೇ, ಹೇಳುವೆನು ಕೇಳು. ನಾನು ಬಂದಿರುವ ಕಾರ್ಯವನ್ನು ವಿವರವಾಗಿ ಹೇಳುವೆನು ಕೇಳು. ಆನಂತರ ನಿನ್ನ ಇಷ್ಟದಂತೆ ಮಾಡು. ಎಲ್ಲವ ನೀಚ ಕಪಿ, ಇಂದಿಗೆ ನಿನ್ನನ್ನು ಕೊಲ್ಲುವಂತ ಆಜ್ಞಾಪಿಸುವನು. ಇಂದಿಗೆ ನಿನ್ನ ಕತೆ ಪೂರ್ತಿ ಆಯ್ತಂತೇಳಿ. ಎಲ್ಲವ ಮೂರ್ಖ ರಾವಣ, ನೀನು ತಂದಿರುವುದು ನಮ್ಮ ಪೂಜ್ಯಳಾದ ಸೀತಾಮಾತೆಯನ್ನು ನಿಮ್ಮ ಕುಲವನ್ನು ನಾಶ ಮಾಡುವ ಅಗ್ನಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡಂತ ತಿಳಿಯೋ ಮೂರ್ಖ. ಛೇ ಛೇ, ಸಾಕು ಬಾಯಿ ಮುಚ್ಚು ದುರಾತ್ಮನೆ ನೀಚ ಕಪಿ. ಎಲ್ಲೋ ರಾಕ್ಷಸರೇ, ಈ ನೀಚ ಕೊಡಗ ಹಿಡಿದು ಇದರ ಶಿರಸ್ಸನ್ನು ಕಡಿದು ಬಿಡಿ. ಅಣ್ಣ, ದೂತನಾಗಿ ಬಂದಿರುವ ಈ ಬಡವಾನರನ್ನು ಕೊಳ್ಳುವುದು ರಾಜಧರ್ಮವಲ್ಲ. ಈತನಿಗೆ ಏನಾದರೂ ತಕ್ಕಾದ ಗುರುತುಗಳನ್ನು ಮಾಡಿ ಕಳಿಸಿದರೆ ಅವರ ಒಡೆಯರಿಗೆ ತೋರಿಸುವರು. ಆಗ ನಮ್ಮ ಪರಾಕ್ರಮವು ತಿಳಿದಂತಾಗುವುದು. ತಮ್ಮನೇ ಯೋಚಿಸಿ ನೋಡು. ವಿಭೀಷಣ, ನೀನು ಹೇಳುವುದು ನ್ಯಾಯವೇ ಸರಿ. ನಾವು ಈ ಕಪಿಗೆ ಏನು ಮಾಡದಿರೋದು. ಆದುದರಿಂದ ಇದನ್ನು ಹಿಡಿದು ಇದರ ಬಾಲಕ್ಕೆ ಬೆಂಕಿಯನ್ನು ಹಚ್ಚಬೇಡಿ. ಆಗ ಮೂರ್ಖ ರಾಮನು ಎಚ್ಚರಗೊಳ್ಳಲಿ. ರಾಮ ಕೋದಂಡ ರಾಮ ಕೋದಂಡ ರಾಮ ದಶರಥ ಪುತ್ರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ದಶರಥ ಪುತ್ರ ಕೋದಂಡ ರಾಮ. ಆಹಾ, ಆ ದಿನ ರಾತ್ರಿ ನೋಡಿದ ಲಂಕಾನಗರವನ್ನು ಈ ದಿನ ಬೆಳಕಿನಲ್ಲಿ ನೋಡಿದ ಆ ನೀಚನ ಕೋಟೆ ಕೊತ್ತಲು ಅವನ ಬಲಾಬಲಗಳನ್ನು ತೊಳೆದುಕೊಂಡು ಹೋಗುವ ಕಾರ್ಯ ಹೊಂದಿದೆ. ನನ್ನಿಂದ ಇನ್ನೆಷ್ಟು ಮುಂದೆ ರಾಕ್ಷಸರಿಗೆ ಮರಣ ಉಂಟಾಗುವುದೋ ತಿಳಿಯುದು. ಇನ್ನು ಕಾರಣವೇನಿರಬಹುದು? ತಾರನೆ, ಆತನು ಬಾರದ ಕಾರಣಗಳು ಹೇಗೆ ತಾನೇ ತಿಳಿಯುವುದು? ಜಯಪ್ರದವಾಗಿದ್ದರೆ ಜಯವೇ ಸರಿ, ಆತನು ಬಂದೇ ಬರುವನು. ಈ ದಿನ ಅವಧಿಯಾದ ಕಾರಣ ಆತನು ಬಂದೇ ಬರುವನು.
ರಾಮ 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 ಸೀತಾ ರಾಮ 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 ಭೀಮ ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾ ರಾಮ ರಾಮ ರಾಮ. ಆಂಜನೇಯನೇ, ಸೀತಾಮಾತೆಯನ್ನು ಕಂಡೆಯಾ? ಹಂಗದನೆ ಸಮಾಚಾರವೇನು ಜಾಗ್ರತೆಯಾಗಿ ತಿಳಿಸು. ಹಂಗದನೆ ಸೀತಾಮಾತೆಯನ್ನು ಕೊಂಡೆನು. ಇದು ಅವರಿಂದ ಚೂಡಾಮಣಿನೂ ಸಹ ತಂದಿರುವೆನು. ಸೀತಾಮಾತೆಯವರು ಕುಶಲಿಯಿಂದಿರುವರು. ಆಂಜನೇಯನೇ, ಬಹಳ ಸಂತೋಷ. ನಿನ್ನ ಪರಾಕ್ರಮವು ಅಪರಿಮಿತವಾದದ್ದೇ ಸರಿ. ಆ ನೀಚನಾದ ರಾವಣನನ್ನು ಸುಮ್ಮನೆ ಬಿಟ್ಟು ಬಂದೆಯಾ? ಇಲ್ಲ ಇಲ್ಲ, ನೀಚನ ರಾವಣನ ತಮ್ಮ ಮಗನಾದ ಅಕ್ಷಯ ಕುಮಾರ ಮೊದಲಾದ ರಾಕ್ಷಸರನ್ನು ಕೊಂದು ಅವರ ವಂಶವನ್ನು ಧ್ವಂಸ ಮಾಡಿ ಆ ದಶಕಂಠನನ್ನು ಅವರ ಪರಿವಾರದವರನ್ನು ರಾಮ ಲಕ್ಷ್ಮಣಗೋಸ್ಕರ ಬಿಟ್ಟು ಬಂದಿರುವೆನು. ಬಹಳ ಸಂತೋಷ. ಬನ್ನಿ, ಈ ಸಮಾಚಾರವನ್ನು ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಿ ರಾಮ ಲಕ್ಷ್ಮಣ ಹಾಗೂ ಸುಗ್ರೀವನಿಗೆ ತಿಳಿಸೋಣ. ಬನ್ನಿ. ಹಾಗೇ ಹಾಗೆಲ್ಲಿ ನಡೀರಿ. ರಾಮ 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 ಸೀತಾ ರಾಮ 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 ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾ ರಾಮ ರಾಮ ರಾಮ. ಭೂಮಿ ಜಾತೆ ಬಾನೆ से श्री मनोन चारे दे हाँ जानकी मनोहरे भूमि जाते बाने से श्री मनोन चारे दे जानकी जानकी शोभा मुखे राम सखिए शोभा मुखे राम सखिए तमर सदला बगिए भूमि जाते बामे से श्री मनोन चारते चारते जानकी हाँ जानकी मनोहरे ಎಲ್ಲಿದೆ ಮನೋಹರೆ ಪಲ್ಲವಾರಣಾಧರೆ ಎಲ್ಲಿದೆ ಮನೋಹರೆ ಪಲ್ಲವಾರಣಾಧರೆ ನಿಲ್ಲದನ್ನ ಮನವ ಬಾರೆ ನಿಲ್ಲದನ್ನ ಮನವ ಬಾರೆ ಎಲ್ಲ ಬೇಸುಗುಣ करे भूमि जाते बाने से श्री मनोहर चारते 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 हाँ जानकी मनोहರೆ ಹೇಳಿರುವೆ ಅಹೋರಾತ್ರಿಯಲ್ಲಿಯೂ ನಿನಗಾಗಿ ದುಃಖಿಸುತ್ತಿರುವ ನನ್ನಲ್ಲಿ ನಿರ್ದಯವೇ ಹಾ ಜಾನಕಿ ಮನೋಹರೆ ಎಲ್ಲಿರುವೆ? ಅಗ್ರಜ, ಕಪಿವೀರರು ಹೊರಟು ಇಂದಿಗೆ ಒಂದು ಮಾಸದ ಅವಧಿಯಾದ ಕಾರಣ ಈ ದಿವಸ ಅವರು ಶುಭ ವಾರ್ತೆ ತಂದೇ ತರುವರು. ಅದನ್ನು ತಾವು ಸಂತೈಸಿಕೊಳ್ಳಬೇಕು. ರಾಮ 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 ಸೀತಾ ರಾಮ 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 ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾ ರಾಮ ರಾಮ ರಾಮ. ಶ್ರೀರಾಮಚಂದ್ರ ಲಕ್ಷ್ಮಣ ಸ್ವಾಮಿ ನಿಮಗೆ ವಂದಿಸುವೆ ದೇವ. ಎಲ್ಲ ಈ ವಾನರ ವೀರರೇ ನಿಮಗೆ ಶುಭವಾಗಲಿ. ಮಾರುತಿ, ನೀನು ಹೋಗಿದ್ದ ಸಮಾಚಾರವೇನಾಯಿತು ಬೇಗನೆ ತಿಳಿಸು. ಸ್ವಾಮಿ ಶ್ರೀರಾಮಚಂದ್ರ ಸೀತಾಮಾದೇವರನ್ನು ಕಂಡೆನು. ಸೀತಾಮಾದೇವರು ಕುಶಲೇಂದ್ರವರು. ಅಲ್ಲದೆ ಸೀತಾಮಾದೇವರು ನೀವು ಕೊಟ್ಟಿದ್ದ ಉಂಗುರವನ್ನು ಅವರಿಗೆ ಕೊಟ್ಟಾಗ ಅವರಿಗೆ ಉಂಟಾದ ಸಂತೋಷವು ದುಃಖವು ಹೇಳದಿರದು ಸ್ವಾಮಿ. ತಾವು ಕೊಟ್ಟಿದ್ದ ಮುದ್ರಿಕೆ ಉಂಗುರವು ಅವರ ಸೆರಗಿನಲ್ಲಿ ಇಟ್ಟುಕೊಂಡು ಅವರ ಚೂಡಮಣಿಯನ್ನು ತಮಗೆ ಕೊಡಬೇಕಾಗಿ ಆಜ್ಞಾಪಿಸರು ಸ್ವಾಮಿ. ಮಾರುತಿ, ಬಹಳ ಸಂತೋಷ. ಹನುಮ ಕೇಳಲು ನಿನಗೆ ಸರಿ ಹೋಲುವ ಭಕ್ತರನ್ನು ಈ ವನಜ ಭವಾಂಡದಲ್ಲಿ ಒಬ್ಬರನ್ನು ಕಾಣೆ. ಹನುಮ ಕೇಳಲು ನಿನಗೆ ಸರಿ ಹೋಲುವ
ಭಕ್ತರನ್ನು ಈ ವನಜ ಭವಾಂಡದಲ್ಲಿ ಒಬ್ಬರನ್ನು ಕಾಣೆ. ಆರಿಸಿ ನೋಡಲು ವಿನಯದಿ ದಶರಥ ಕುಮಾರರಲ್ಲಿ ನಾಲ್ವರೋಳ್ ನೀನೊಬ್ಬ ತಮ್ಮನೆಂದು ಭಾವಿಸಿ ಬ್ರಹ್ಮ ಪದವಿಯ ನೆತ್ತಿಹೆನೈ ಬಾರೈ ಕಂದ ಹನುಮ ಹನುಮ. ಮಾರುತಿ, ಈಗ ನನಗೆ ಪರಮ ಸಂತೋಷವನ್ನುಂಟು ಮಾಡಿದೆ. ಸುಗ್ರೀವನು ನಾನು ಊಹಿಸಿದಂತೆ ನಮ್ಮ ಕಾರ್ಯವನ್ನು ಆಗ ಮಾಡಿಕೊಂಡು ಬಂದಿರುವೆ. ನಿನಗೆ ಶುಭವಾಗಲಿ ಸ್ವಾಮಿ. ತಮ್ಮ ಮಾರುತಿ ಸುಗ್ರೀವನೇ, ಸ್ವಾಮಿ, ಮೊದಲು ಜಾನಕಿ ನುಡುಕಲು ನಿನ್ನ ಮಂತ್ರಿ ಸೇನಾ ನಾಯಕರಿಗೆ ಆಜ್ಞಾಪಿಸು. ಸ್ವಾಮಿ, ವಾನರ ಸೈನ್ಯವೆಲ್ಲೂ ಸಿದ್ಧವಾಗಿಯೇ ಇರುವುದು. ಅಪ್ಪಣೆಯಾದರೆ ಆಯಾಯ ಸೈನ್ಯದವರಿಗೆ ಆಜ್ಞೆಯನ್ನು ಮಾಡುವೆನು. ಸುಗ್ರೀವನೇ, ಬಹಳ ಸಂತೋಷ. ಲಕ್ಷ್ಮಣ, ನಿನ್ನ ಇಷ್ಟವೇನು? ಅಗ್ರಜ, ಆ ನೀಚನಾದ ರಾವಣನನ್ನು ಸಂಹರಿಸುವುದೇ ನನ್ನ ಆಲೋಚನೆ. ತಡ ಮಾಡದೆ ಯುದ್ಧ ನಾನು ಮಾಡಿರಿ. ಸುಗ್ರೀವನೇ, ಸ್ವಾಮಿ, ಮೊದಲು ನಿನ್ನ ಸೇನಾ ನಾಯಕರಿಗೆ ಯುದ್ಧಕ್ಕೆ ಹೊರಡಲು ಆಜ್ಞಾಪಿಸು. ಸ್ವಾಮಿ, ತಮ್ಮ ಅಪ್ಪಣೆಯಂತೆ ಆಗಲಿ. ಸ್ವಾಮಿ, ಎಲೈ ಸೈನಿಕರೇ, ಶ್ರೀರಾಮಚಂದ್ರರ ಆಜ್ಞೆಯಂತೆ ಆ ನೀಚನಾದ ರಾವಣನನ್ನು ಸಂಹರಿಸಲು ಸಿದ್ಧರಾಗಿ ಹೊರಡಿರಿ. ಸ್ವಾಮಿ, ಶ್ರೀರಾಮಚಂದ್ರ, ನಾನು ಮೊದಲು ಸರಸೆಯನ್ನು ಲಂಘಿಸಿದ್ದು ಪ್ರಥಮ ದಳದಲ್ಲಿ. ಮಾರುತಿ, ಬಹಳ ಸಂತೋಷ. ಸ್ಮರಿಸುವೆ ನಾನು, ನಿರುತವೋ ನಿಮ್ಮನು ಸ್ಮರಿಸುವೆ ನಾನು, ನಿರುತವೋ ನಿಮ್ಮನು ಸ್ಮರಿಸುವೆ ನಾನು. ಕರುಣಿಸಿ ನನ್ನನ್ನು ಕಾಪಾಡು ಸ್ವಾಮಿ, ಕರುಣಿಸಿ ನನ್ನನ್ನು ಕಾಪಾಡು ಸ್ವಾಮಿ. ಒರೆ ಒರೆ ಓಹೋ, ಶ್ರೀರಾಮಚಂದ್ರ ಮೂರ್ತಿಯೇ, ನನ್ನನ್ನು ಕಾಪಾಡು ಕಾಪಾಡು. ಎಲೈ ಧನುಜೇಂದ್ರನೇ, ನಿನಗೆ ಮಂಗಳವಾಗಲಿ. ಓಹೋ, ಶತ್ರುವಿನ ಪಕ್ಷವಾಗಿ ನಮ್ಮ ಸಮೀಪಕ್ಕೆ ಬರುತ್ತಿರುವ ರಾಕ್ಷಸನೇ, ದೂರ ನಿಲ್ಲು. ಇಲ್ಲವಾದರೆ ಇನ್ನ ಪರಿಣಾಮವೇನಾಗುವುದೋ ನೋಡುತ್ತಿರು. ದೀನ ದಯಾಳುವೆ, ಪಾಮರನಾದ ನನ್ನನ್ನು ಕಾಪಾಡು ಸ್ವಾಮಿ. ಎಲೈ ಧನುಜೇಂದ್ರನೇ, ನಿನಗೆ ಮಂಗಳವಾಗಲಿ. ನೀನು ಯಾರು? ನೀನು ಇಲ್ಲಿಗೆ ಬರಲು ಕಾರಣವೇನು? ಸ್ವಾಮಿ ಶ್ರೀರಾಮಚಂದ್ರ, ಈತನು ರಾವಣ ತಮ್ಮನಾದ ವಿಭೀಷಣನು. ಈತನು ಸದಾಕಾಲದಲ್ಲಿಯೂ ತಮ್ಮ ಧ್ಯಾನದಲ್ಲಿ ಪಾರಾಯಣನಾಗಿರುವನು. ಆದ್ದರಿಂದ ಈತನ ವೃತ್ತಾಂತವನ್ನು ಕೇಳಿ ಕಾಪಾಡಿರಿ ಸ್ವಾಮಿ. ಎಲೈ ಭಕ್ತನೇ, ದುಃಖಿಸಬಾರದು. ನಿನಗೆ ಬಂದಿರುವ ಕಷ್ಟಗಳನ್ನು ತಿಳಿಸು, ನಾನು ಕಾಪಾಡುವೆನು. ಮಹಾಪ್ರಭು, ನಮ್ಮ ಅಣ್ಣನಾದ ರಾವಣನಿಗೆ ನಾನಾ ವಿಧವಾದ ರೀತಿಯನ್ನು ಹೇಳಿದ್ದಕ್ಕೆ ನನ್ನನ್ನು ತಮ್ಮ ಪತ್ನಿಯವರನ್ನು ತಮಗೆ ಒಪ್ಪಿಸಿ ಶರಣಾಗತನಾಗು, ರಾಮಭಕ್ತನಾಗು, ಸುಖವಾಗಿ ಬದುಕುವೆ ಎಂದು ಹೇಳಿದ್ದಕ್ಕೆ ನನ್ನನ್ನು ನಿಂದಿಸಿ ಹೀಯಾಳಿಸಿ ಅವರ ಪುತ್ರನಿಂದ ನನ್ನನ್ನು ಒಡಿಸಿ ನಾನು ಅದರಿಂದ ಭಯಪಟ್ಟು ತಮ್ಮಲ್ಲಿಗೆ ಓಡಿ ಬಂದಿರುವೆನು ಸ್ವಾಮಿ. ನನ್ನನ್ನು ದಯವಿಟ್ಟು ನಿಮ್ಮ ಪಾದಾರ ಬಿಟ್ಟು ಕಾಪಾಡಬೇಕು ಸ್ವಾಮಿ. ಅಕ್ಷಯವನ್ನು ಸಲವೇ ಈ ಕ್ಷಣ ವಿಭೀಷಣನೇ, ಅಕ್ಷಯವಾ ನಿಂತು ಈ ಕ್ಷಣ ವಿಭೀಷಣನೇ, ಅದಕ್ಷ ನಿಲ್ಲುತ್ತ ಮೆರವೆ ಆ ಭ್ರಷ್ಟ ರಾವಣಂ ತರಿದು ನಾನಿನ್ ರಚಿಸುವೆ.
ಆ ಮೂರ್ಖನಾದ ರಾವಣನನ್ನು ಸಂಹರಿಸಿ ನಿನ್ನನ್ನು ಲಂಕಾಪಟ್ಟಣಕ್ಕೆ ಅಧಿಪತಿಯನ್ನಾಗಿ ಮಾಡಿ ಚಿರಂಜೀವಿಯಾಗಿ ಆರಿಸುವೆನು. ಧೈರ್ಯದಿಂದಿರು ಲಕ್ಷ್ಮಣ. ಆಂಜನೇಯನ ಸಮೇತನಾಗಿ ಹೋಗಿ ವಿಭೀಷಣನಿಗೂ ಲಂಕಾ ರಾಜ್ಯಕ್ಕೂ ಪಟ್ಟಾಭಿಷೇಕವನ್ನು ಮಾಡಿ ಬಾ. ತಮ್ಮ ಅಪ್ಪಣೆ ಅಂತೆ ಆಗಲಿ. ವಿಜಯ ಸುನಿ ವಿಜಯ ಸುನಿ ವಿಜಯ ಸುನಿ ಜನಪ ವಿಜಯ ಸುನಿ ವಿಜಯ ಸುನಿ ವಿಜಯ ಸುನಿ ಜನಪ ವೀರ ಧೀರ ವೀರ ಧೀರ ತ್ರಿಭುವನ ವಚನ ವಿಜಯ ಸುನಿ ವಿಜಯ ಸುನಿ ವಿಜಯ ಸುನಿ ಜನಪ ವಿಜಯ ಸುನಿ ಜನಪ ರಾಜಾದಿರಾಜ ವಿಭೀಷಣ ಮಹಾರಾಜ್ಗೆ ರಾಜಾದಿರಾಜ ವಿಭೀಷಣ ಮಹಾರಾಜ್ಗೆ ರಾಜಾದಿರಾಜ ವಿಭೀಷಣ ಮಹಾರಾಜ್ಗೆ ಜೈ ಪರ. ಆ ಮೂರ್ಖನಾದ ಇಂದ್ರಜಿತ್ತುವು ಎಲ್ಲಿರುವನು? ಅವನೊಡನೆ ವಿಭೀಷಣ ಆ ಮೂರ್ಖನಾದ ಇಂದ್ರಜಿತ್ತುವು ಎಲ್ಲಿ ಯಾಗ ಮಾಡುತ್ತಿರುವನು? ಜಾಗ ಹೇಳಿ ತಿಳಿಸು. ಅದೋ ಅಲ್ಲೇ ಯಾಗವನ್ನು ಮಾಡುತ್ತಿರುವನು ಇಂದ್ರಜಿತ್ತವು. ಅದು ಅಲ್ಲಿ ನೋಡಿ. ಪಾಪಿಯಾದ ವಿಭೀಷಣನೇ, ನೀನು ನಮ್ಮ ವಂಶಕ್ಕೆ ಮೃತ್ಯುವಾಗಿ ಬಂದ ಯಾವ ಮೂರ್ಖ? ಸಾಕು, ಬಾಯಿ ಮುಚ್ಚು. ಮೃತ್ಯು ದೇವತೆ ಕುರಿತು ಯಾಗ ಮಾಡಬೇಕೆಂದು ತಲೆ ತಪ್ಪಿಸಿಕೊಂಡಿರುವ್ಯಾ? ಹಾಗಾದರೆ ಯುದ್ಧಕ್ಕೆ ನಿಲ್ಲು. ಏಳಿ ಏತಕ್ಕೆ ಜಂಬವಿದು ನೋಡುವೆ ನಿನ್ನ ಶೌರ್ಯವನು. ಏಳಿ ಏತಕ್ಕೆ ಜಂಬವಿದು ನೋಡುವೆ ನಿನ್ನ ಶೌರ್ಯವನು. ಕಾಡುತ್ತೆ ನಿನ್ನನು ಈ ಕ್ಷಣದಿ ಮೂಡನೆ ಕುಕ್ಕುವೆ ಭೂತಳದಿ. ಕಾಡುತ್ತೆ ನಿನ್ನನು ಈ ಕ್ಷಣದಿ ಮೂಡನೆ ಕುಕ್ಕುವೆ ಭೂತಳದಿ. ಏಳಿ ಏತಕ್ಕೆ ಜಂಬವಿದು ನೋಡುವೆ ನಿನ್ನ ಶೌರ್ಯವನು. ಎಲ್ಲವೋ ನರಾದ ಮನೆ, ಏನೆಂದು ಬಗಳುತ್ತಿರುವೆಯೋ ಮೂರ್ಖ? ತಡ ಮಾಡದೆ ಯುದ್ಧಕ್ಕೆ ನಿಲ್ಲುವಂತ ನಾವು. ವರದಿಂದ ನಿನ್ನಯ ಬಿಡುಗುತ್ತ ನೋಡುವುದಮ್ಮ. ತಡೆದ ನೀನೀಗ ಬೇಗದಿ, ತಡೆದ ನೀನೀಗ ಬೇಗದಿ. ದರುದಲಾದ ಮನಿಸಿಕೊಂಡು ಮುದುಕೆ ನೋಡೋದುಗಳ. ಎಲ್ಲವೋ ರಾಕ್ಷಸನೇ, ಇಂದ್ರನನ್ನು ಗೆದ್ದನೆ ಎಂದು ಅಹಂಕಾರದಿಂದ ಮೆರೆಯುತ್ತಿರುವೆಯಾ? ಇದೋ ನಿನ್ನ ಗರ್ವದ ಬೇರನ್ನು ಕಿತ್ತು ಬೇಸಾಡುವ ಬಾಣ ಪ್ರಯೋಗವನ್ನು ಮಾಡುವೆನು. ಕೂಳನೆ ನಿನ್ನಯ ಕನವರಿ, ಕೂಳನೆ ನಿನ್ನಯ ಕನವರಿ. ಸೀಳ್ದುರುಳಿಸಿ ಧರಣಿಗೆ ಸಾಳೆಯಂ ನಾಂಗೈವೇ. ಕೂಳನೆ ನಿನ್ನೆದಗಿಕ್ಕುವೆ, ಕೂಳನೆ ನಿನ್ನೆದಗಿಕ್ಕುವೆ. ದೂರದಿಂದಿಡುವೆ ನಿನ್ನಯ ಗರ್ವತನವಾ. ಎಲ್ಲವೋ ಲಕ್ಷ್ಮಣ, ಸಹಿಸಿಕೋ ಈ ನನ್ನ ಬಾಣದ ಪೆಟ್ಟನ್ನು. ಕೆಟ್ಟನು ಲಕ್ಷ್ಮಣ ಸ್ವಾಮಿಯು ಮೂರ್ಛೆ ಬಂದಿರು. ಲಕ್ಷ್ಮಣ, ನಾವು ಕೆಟ್ಟೆವು ಕೆಟ್ಟೆವು. ಅನುಜನೆ ಏನಿದು ಗಾನವೋ ಸವಾಧದೆ. ಲಕ್ಷ್ಮಣ, ಅನುಜನೆ ಏನಿದು ಗಾನವೋ ಸವಾಧದೆ. ಪಾಪಿ ವಿಧಿಯೋ ಎನ್ನ ಈ ಪರಿ ಮಾಡಿದೆ.
ಯೋಗ್ಯನಾದ ನನ್ನೊಡನೆ ನಂಬಿ ಬಂದು ಆ ರಾಕ್ಷಸನಿಂದ ಹತನಾದೆಯ. ಅಯೋಧ್ಯೆಯಲ್ಲಿ ನಿನ್ನ ತಾಯಿಯಾದ ಸುಮಿತ್ರಾದೇವಿಯು ಕೇಳಿದರೆ ನಾನು ಏನು ತಾನೇ ಉತ್ತರವನ್ನು ಕೊಡಲಿ? ಅಲ್ಲದೆ ನಿನ್ನ ಪತ್ನಿಯಾದ ಊರ್ಮಿಳಾದೇವಿಯು ಕೇಳಿದರೆ ನಾನು ಏನು ತಾನೇ ಉತ್ತರವನ್ನು ಕೊಡಲಿ? ಲಕ್ಷ್ಮಣ, ನಿನ್ನನ್ನು ಕಳೆದುಕೊಂಡು ನನಗೆ ಇದ್ದವೇತಕ್ಕೆ? ಆ ಲಕ್ಷ್ಮಣ, ನಾನು ಕೆಟ್ಟೆನು. ಸ್ವಾಮಿ ಶ್ರೀರಾಮಚಂದ್ರ, ದುಃಖಿಸಬಾರದು. ಲಕ್ಷ್ಮಣ ಸ್ವಾಮಿಗೆ ಇನ್ನೂ ಸ್ವಲ್ಪ ಶ್ವಾಸವಿರುವುದು. ಆಂಜನೇಯನೇ, ಜಾಂಬವರೇ, ಜಾಗ್ರತೆಯಾಗಿ ಹೋಗಿ ಚಂದ್ರದ್ರೋಣ ಪರ್ವತದಲ್ಲಿ ಸಂಜೀವಿನವನ್ನು ತೆಗೆದುಕೊಂಡು ಬನ್ನಿ. ಜಾಂಬವರೇ, ಹಾಗೇ ಆಗಲಿ. ಸ್ವಾಮಿಯನ್ನು ಸಮಾಧಾನವನ್ನು ಪಡಿಸುತ್ತೀರಿ. ರಾಮ 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 ಸೀತಾರಾಮ ರಾಮ 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 ಸಹಾಯ ಬಲ ದೇವ ಸಹಾಯ. ರಾಮ 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 ಸೀತಾರಾಮ ರಾಮ 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 ಸೀತಾರಾಮ ರಾಮ ರಾಮ. ಆಹಾ, ನಾನು ಈ ಪರ್ವತದಲ್ಲಿ ಸಂಜೀವನವು ಎಷ್ಟೋ ಹುಡುಗಿದರೂ ಸಿಕ್ಕಲಿಲ್ಲವಲ್ಲ. ಆದ್ದರಿಂದ ಈ ಪರ್ವತವನ್ನೇ ತೆಗೆದುಕೊಂಡು ಹೋಗಿ ನಮ್ಮ ಶ್ರೀರಾಮಚಂದ್ರ ಬಳಿಯಲ್ಲಿ ಇರಿಸುವೆನು. ಆಗ ಆತನೇ ಹುಡುಕಿಕೊಳ್ಳಲಿ. ಜಗದೊಳಗೆ ತಗೆ ಜೀವಿಪೆ ನಾನು, ಪಾಪಿ ವೇದಿಯೋ ಎನ್ನ ಈ ಪರಿ ಮಾಡಿದೆ. ಆ ಲಕ್ಷ್ಮಣ, ಪಾಪಿ ವೇದಿಯೋ ಎನ್ನ ಈ ಪರಿ ಮಾಡಿದೆ. ಪಾಪಿ ವೇದಿಯೋ ಎನ್ನ ಈ ಪರಿ ಮಾಡಿದೆ. ಜಗದೊಳಗೆ ತಗೆ ಜೀವಿಪೆ ನಾನು, ತಾಪವ ಸಹಿಪೆನು ಪಾಪಿನ ನಾದೆನು. ತಾಪವ ಸಹಿಪೆನು ಪಾಪಿನ ನಾದೆನು. ತಾಪವ ಸಹಿಪೆನು ಪಾಪಿನ ನಾದೆನು. ಜಗದೊಳಗೆ ತಗೆ ಜೀವಿಪೆ ನಾನು, ಜೀವಿಪೆ ರಾಮ ರಾಮ ಸೀತಾರಾಮ ರಾಮ 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 ಸಹಾಯ ಬಲ ಭೀಮ ಸಹಾಯ. ರಾಮ 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 ಸೀತಾರಾಮ ರಾಮ ರಾಮ. ಜಾಂಬವರೇ, ಈ ಪರ್ವತದಲ್ಲಿ ಸಂಜೀವನವು ಸಿಕ್ಕಲಿಲ್ಲವಾದ್ದರಿಂದ ಈ ಪರ್ವತವನ್ನೇ ತೆಗೆದುಕೊಂಡು ಬಂದಿರುವನು. ಇದು ನೀವೇ ತೆಗೆದುಕೊಳ್ಳಿ. ಸ್ವಾಮಿ ಶ್ರೀರಾಮಚಂದ್ರ, ಇದನ್ನು ಲಕ್ಷ್ಮಣ ಸ್ವಾಮಿ ಹೃದಯ ಮೇಲೆ ಹೇಳಿ. ಅಗ್ರಜ, ನಮಸ್ಕರಿಸುವೆನು. ಅಗ್ರಜ, ಅಗ್ರಜ, ಆ ಇಂದ್ರಜಿತ್ತುವು ಎಲ್ಲಿರೋನು ಅವನೊಡನೆ ಯುದ್ಧ ಮಾಡೋಣ, ನಡೆಯಿರಿ. ಲಕ್ಷ್ಮಣ, ಮೊದಲು ಯುದ್ಧವನ್ನು ಮಾಡಿ ಬಹಳವಾಗಿ ದಡಿದಿರುವೆ. ನೀನು ಶಾಂತನಾಗು. ಮಾರುತಿ, ನೀನು ಮಾಡಿದ ಉಪಕಾರವನ್ನು ನಾನು ಮತ್ತು ನನ್ನ ತಮ್ಮನು ಎಂದಿಗೂ ಮರೆಯುವುದಿಲ್ಲ. ನಿನಗೆ ಶುಭವಾಗಲಿ. ಸ್ವಾಮಿ, ತಮ್ಮ ಅಪ್ಪಣೆಯಂತೆ ಆಗಲಿ. ಅಲ್ಲ, ಇಂದ್ರಜಿತ್ತುವೆ, ಆಕಾಶದಲ್ಲಿ ನಿಂತು ಮೋಸದಿಂದ ಯುದ್ಧವನ್ನು ಮಾಡುತ್ತಿರುವೆಯಾ? ಬಾ ಬಾ, ನಿನ್ನ ಸಾಹಸವು ನಾನು ನೋಡುವೆನು. ಬಾ ಹಂಗೆ. ಬರದಿಲ್ಲನ್ನೆಯ ಬಿಡುಗುತ್ತಾನೋಲಾದಮ ಯಮಪುರಿಗೆ ನಿನ್ನೆ ಸಂಭ್ರಮದಿ, ಯಮಪುರಿಗೆ ನಿನ್ನೆ ಸಂಭ್ರಮದಿ ಕಳಿಸಲ್ಕೆ ಬಂದ ಈ ವೀರ ಲಕ್ಷ್ಮಣ. ಎಲ್ಲವೋ ಇಂದ್ರಜಿತ್ವೆ, ಈ ಬಾಣದ ಪೆಟ್ಟನ್ನು ಸಹಿಸಿಕೋ.
ಸರೋಜಪ ವರಂ ಪಿಡಿದು ಸುರಾದಿಗಳಂ ಗೆದ್ದು ಸರೋಜಪ ವರಂ ಪಿಡಿದು ಸುರಾದಿಗಳಂ ಗೆದ್ದು ಅದಾರಿ ಪರ ಬೆದಾರಿ ಪರ ಚರಾಚರದಿ ಕಾಣೆ ಅದಾರಿ ಪರ ಬೆದಾರಿ ಪರ ಚರಾಚರದಿ ಕಾಣೆ ಚರಾಚರದಿ ಕಾಣೆ ಚರಾಚರದಿ ಕಾಣೆ ಚರಾಚರದಿ ಕಾಣೆ. ಎಲ್ಲವೋ ಲಕ್ಷ್ಮಣ, ನಮ್ಮ ರಾಕ್ಷಸರನ್ನು ಕೊಂದೆನೆಂದು ಮೆರೆಯುತ್ತಿರುವೆಯಾ? ಈ ಇಂದ್ರಜಿತುವಿನ ಪರಾಕ್ರಮವು ನಿನಗೇನು ತಿಳಿದಿದೆಯೋ ಮೂರ್ಖ? ಸಹಿಸಿಕೋ ಈ ನನ್ನ ಬಾಣದ ಪೆಟ್ಟನ್ನು. ಅದವನಿಂದ ಮದ ಅದವನಿಂದ ಮದ ಮುರಿದು ಸೀಳು ಬಿಡೇನ ಬೆದರಲಾರೆ ಮದ ನುಳಿಗೆ ಬೆದರುವುದೇ ತಕೋ ಬೆದರಲಾರೆ ಮದ ನುಳಿಗೆ ಬೆದರುವುದೇ ತಕೋ ಅದವನಿಂದ ಮದ ಮುರಿದು ಸೀಳು ಬಿಡುವೇನ. ಇಂದ್ರಜಿತ್ತುವೆ, ಇದುವರೆಗೂ ನೀನು ಬಹು ಸಾಹಸದಿಂದ ಯುದ್ಧವನ್ನು ಮಾಡುತ್ತಿರುವೆ. ಇನ್ನು ನೀನು ಕಾಲ ರುದ್ರನ ವಶವಾಗುವ ಬಾಣ ಪ್ರಯೋಗವನ್ನು ಮಾಡುವನು. ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ತಂದೆಯೇ, ಕೆಟ್ಟೆನೋ ಕೆಟ್ಟೆನೋ. ಅಣ್ಣ, ಈ ದಿವಸ ರಾವಣನ ಮೇಲೆ ಯುದ್ಧವನ್ನು ಮಾಡಲು ನನಗೆ ಅಪ್ಪೇನೋ ಕೊಡಿ. ಸ್ವಾಮಿ ಶ್ರೀರಾಮಚಂದ್ರ, ಈ ದಿನ ನಮ್ಮ ಅಣ್ಣನ ಮೇಲೆ ಯುದ್ಧ ಮಾಡೋದು ಬಹಳ ಜಾಗ್ರತೆಯಾಗಿರಬೇಕು. ಎಲ್ಲವೋ ಏಳೇದರ ಮನೆ, ಈ ದಿನ ಯುದ್ಧವನ್ನು ನಾವು ಇರುವರೆ ಆಡೋಣ. ಬರುವನಾಗು. ಬರುವನಾಗೋ. ಅದಾರೊಳೋ ದುರಾತ್ಮನೆ ವಿವೇಕಹೀನ ಕೂಳನೆ, ಅದಾರೊಳೋ ದುರಾತ್ಮನೆ ವಿವೇಕಹೀನ ಕೂಳನೆ, ಮದಂತ ನಿಂತು ಮಗಳ ಬೇಡ ಸಾರ ಸುಮ್ಮನೆ, ಮದಂತ ನಿಂತು ಮಗಳ ಬೇಡ ಸಾರ ಸುಮ್ಮನೆ. ಪರ ಪರಾದಿನ ಪ್ರತಾಪ ಚಾಲೆ ನೀನೆಲೋ, ಪರಾತ್ಪರ ಪರಾದಿನ ಪ್ರತಾಪ ಚಾಲೆ ನೀನೆಲೋ, ಪದಾತ್ಮನೆ ದುರಾತ್ಮನೆ ಕಟಾರ ಕೂಳ ಎಡೆಯೇ, ಪದಾತ್ಮನೆ ದುರಾತ್ಮನೆ ಕಟಾರ ಕೂಳ ಎಡೆಯೇ. ಎಲ್ಲವೋ ನರಮನ್ಸನಾದ ರಾಮನೇ, ಇದುವರೆಗೂ ನೀನು ಎಲ್ಲರನ್ನು ಗೆದ್ದೆ ಎಂದು ಮೆರೆಯಬೇಡವೋ? ಓರ್ವ ಜಾನಿಕನ ಸಲಾರದೆ ಹೇಳಿ ಅರಣ್ಯದಲ್ಲಿ ನೀನು ನನ್ನೊಡನೆ ಇದ್ದಕ್ಕೆ ಬಂದಿರಯಾ? ಅದಮ್ಮ, ಇದ್ದಕ್ಕೆ ಬಾ. ಎಲ್ಲವೋ ರಾವಣನೇ, ಏತಕ್ಕೆ ತಲೆಯೆಲ್ಲ ಹರಟುವೆ? ಸೀತಾ ಸ್ವಯಂವರದಲ್ಲಿ ಬಿಲ್ಲನ್ನೆತ್ತಲಾರದ ಹೇಳಿ ಸಾಕು, ಬಾಯಿ ಮುಚ್ಚು. ಈಗಲಾದರೂ ಜಾನಕಿಯನ್ನು ನನಗೊಪ್ಪಿಸಿ ಶರಣಾಗತರಾಗು. ಇಲ್ಲವಾದರೆ ಈ ನಿನ್ನ 10 ತಲೆಗಳನ್ನು ಈ ನನ್ನ ಬಾಣದಿಂದಲೇ ಕತ್ತರಿಸುವುದು ನೋಡು. ಎಲ್ಲವೋ ಬಡರಾಮನೇ, ಪರಾಕ್ರಮಿಯಾದ ಈ ರಾವಣನು ತಂದ್ರೆ ಸೀತೆಯನ್ನು ನಿನಗೆ ಒಪ್ಪಿಸುವ ಮಾತ್ಯಾಕೋ? ಅದು ನಿನ್ನ ಸ್ವಪ್ನದಲ್ಲಿ ತಿಳಿಬೇಡ. ಇದ್ದಕ್ಕೆ ಬಾ. ಬರುವುದು ಸಹಿಸ್ಕೋ. ಮನುಜಾದ ಮನೆ ನಿನಗಿಂತ ಪೌರುಷವೇ, ಮನುಜಾದ ಮನೆ ನಿನಗಿಂತ ಪೌರುಷವೇ, ಜಗದೇ ಕವೀರನಾದ ಈ ರಾವಣಲ್ಲಿ ವಿಜಯ ಬೆಳೆಸಿ ರಮಣ ಈ ನನ್ನ ಬಾಣದ ಬೆಟ್ಟನ್ನು ಸಹಿಸಿಕೋ. ಮನುಜಾದ ಮನೆ ನಿನಗಿಂತ ಪೌರುಷವೇ, ಮನುಜಾದ ಮನೆ ನಿನಗಿಂತ ಪೌರುಷವೇ, ಜಗದೇ ಕವೀರನಾದ ಈ ರಾಮನಲ್ಲಿ ವಿಜಯ ಬೆಳೆಸಿ. ಎಲ್ಲವೋ ರಾವಣ ಇದನ್ನು ಬಾಣದ ಬೆಟ್ಟನ್ನು ಸಹಿಸಿಕೋ. ಸ್ವಾಮಿ ಶ್ರೀರಾಮಚಂದ್ರ, ನಮ್ಮಣ್ಣನ್ನು ಸಾಯಿಸುವುದು ಸಾಮಾನ್ಯವಲ್ಲ. ಆತನ ಉತ್ತ ಸ್ಥಳಕ್ಕೆ ಬಾಣವನ್ನು ಪ್ರಯೋಗಿಸಿ. ಎಲ್ಲವೋ ಮೃತ್ಯಾದವ ಭೀಷಣ, ನನ್ನ ಪ್ರಾಣದಲ್ಲಿ ತಿಳಿಸಿದೆಯಾ ಮೂರ್ಖ? ರಾಕ್ಷಸ ಕುಲದ ಮನೆ ನಿನ್ನಯ ವಂಶವನ್ನು ನಾಶ ಮಾಡಲು ಬಂದಿರುವೆ ದರೆಯೋ, ರಾಕ್ಷಸ ಕುಲದ ಮನೆ ನಿನ್ನಯ ವಂಶವನ್ನು ನಾಶ ಮಾಡಲು ಬಂದಿರುವೆ ದರೆಯೋ, ತಕ್ಕದು ನಿನ್ನಯ ಸಾಹಸ ನಿನ್ನಯ ಸೊಕ್ಕನ್ನೆಲ್ಲ ಮುರಿದಿಕ್ಕಿವೆನು ನೋಡಲ್ಲ ಅದಮ. ಕೆಲವು ನಾರಾಯಣ ನಾರಾಯಣ, ಇನ್ನೊಂದು ಜನ್ಮದಲ್ಲಾದರೂ ನಿನ್ನ ಆಧಾರವಿಂದ ಸೇರಿಸಿಕೋದೇವ. ನನ್ನ ತಮ್ಮನಾದ ಭರತನಿಗೆ ಸಮಾಚಾರವನ್ನು ತಿಳಿಸು. ಏಕೆಂದರೆ ಈ ದಿವಸ ಅಯೋಧ್ಯೆಗೆ ಬರುವುದಾಗಿ ಹೇಳಿದ್ದೇನು. ನೀನು ಬೇಗನೆ ಹೋಗಿ ಅವರಿಗೆ ವಿಚಾರವನ್ನು ತಿಳಿಸು. ಸ್ವಾಮಿ, ತಮ್ಮ ಅಪ್ಪಣೆಯಂತೆ ಆಗಲಿ.
ರಾಮ 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 ಸೀತಾ ರಾಮ 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 ಸಹಾಯ ಬಲ ದೇವ ಸಹಾಯ ರಾಮ 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 ಸೀತಾ ರಾಮ 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 ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ತ್ರಿಭುವನ ಜನನಯನಾಭಿರಾಮ ತ್ರಿಭುವನ ಜನನಯನಾಭಿರಾಮ ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ವ್ಯಾಪಕಮೋ ದಶರಥ ರಾಮ ತಾರಕ ನಾಮ ದಶರಥ ರಾಮ ತಾರಕ ನಾಮ ದಶರಥ ರಾಮ ಧನುಜ ಬಿರಾಮ ಪಟ್ಟಾಭಿರಾಮ ಧನುಜ ಬಿರಾಮ ಪಟ್ಟಾಭಿರಾಮ ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ರಾಮ ಸೀತಾ ರಾಮ 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 ಸಹಾಯ ಬಲ ದೇವ ಸಹಾಯ ರಾಮ 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 ಸೀತಾ ರಾಮ 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 ರಾಜಕುಮಾರರೇ, ನೀವ್ಯಾರು? ನೀವು ಈ ರೀತಿ ಅಗ್ನಿ ಪ್ರವೇಶ ಮಾಡಲು ಕಾರಣವೇನು? ಈ ರೀತಿಯಾಗಿ ನಮ್ಮನ್ನು ಕೇಳಲು ಕಾರಣವೇನು? ಸ್ವಾಮಿ ಕುಮಾರರೇ, ನಾನು ಶ್ರೀರಾಮಚಂದ್ರನ ಭಕ್ತನು, ಅದರಲ್ಲಿಯೂ ಸ್ವಾಮಿಯ ಸೇವಕನು. ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು ಕುಮಾರರೇ. ಹೌದೇ? ಬಹಳ ಸಂತೋಷ. ಈ ದಿನ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನು ವನವಾಸದಿಂದ ಬರುವುದಾಗಿ ನಮಗೆ ಹೇಳಿದ್ದನು. ಬಾರದೇ ಇರುವ ಕಾರಣ ಈ ದಿನ ನಾವು ಅಗ್ನಿ ಪ್ರವೇಶ ಮಾಡುತ್ತಿರುವೆವು. ಬೇಡ ಬೇಡ, ಅಗ್ನಿ ಪ್ರವೇಶ ಮಾಡಿ. ಇದು ನಿಮ್ಮ ಅಣ್ಣನಾದ ಶ್ರೀರಾಮಚಂದ್ರರು ಇಲ್ಲೇ ಇತ್ತೆಲ್ಲ ಬರುತ್ತಿರುವರು. ಶ್ರೀರಾಮಚಂದ್ರ, ನಿಮಗೆ ನಮಸ್ಕರಿಸಿ. ನಿನಗೆ ಮಂಗಳವಾಗಲಿ. ಅಣ್ಣ, ನೀವಿನ್ನು ಪಟ್ಟಣಕ್ಕೆ ಹೋಗಿ ಪಟ್ಟಾಭಿಷಿಕ್ತರಾಗಿ ರಾಜ್ಯವನ್ನು ಆಳಬೇಕಾಗಿ ಬೇಡಿಕೊಳ್ಳುವೆನೋ ಅಣ್ಣ. ಭರತ, ನಿನ್ನ ಇಷ್ಟದಂತೆಯೇ ಆಗಲಿ. ಸ್ವಾಮಿ, ಸೀತಾಮಾತೆಯವರನ್ನು ಕರೆದುಕೊಂಡು ಬರುತ್ತೇನೆ. ಮಾರುತಿ, ಆ ದುರಾದೃಷ್ಟ ಸ್ತ್ರೀಯಳ ಮುಖದರ್ಶನವನ್ನು ನೋಡಬಾರದು. ಆಕೆಯನ್ನು ಆ ಕಡೆಯೇ ನಿಲ್ಲಿಸು. ಸ್ವಾಮಿ ನಮಸ್ಕರಿಸಿ. ಮಾರುತಿ, ಆ ಪರಪುರುಷನ ರಾವಣ ಬಳಿಯಲ್ಲಿದ್ದ ಈಕೆಯು ಅಗ್ನಿ ಪ್ರವೇಶವಾಗಲೇಬೇಕು. ಜಾನಕಿ, ಇಷ್ಟೊಂದು ಪರೀಕ್ಷೆ ಮಾಡಿದೆಂದು ಮನಸ್ಸಿಗೆ ಬೇಸರವನ್ನು ತಂದುಕೊಳ್ಳಬೇಡ. ನಡೆ, ಅಯೋಧ್ಯೆಗೆ ಹೋಗೋಣ. ಈ ದೇವಸ ಹಾಡು ಹೃದಯ ಸಾಕ್ಷಿ ಹಾಡು, ಹೃದಯ ಸೇ ಭಾಷೆ ಈ ಹಾಡು. ಹೃದಯ
ಮನದಿ ನೆನೆದ ಮಾತುಗಳೆಲ್ಲ ಮೃದುವಾಗಿ ಸವಿಯುವ ಹಾಡು. ಮನದಿ ನೆನೆದ ಮಾತುಗಳೆಲ್ಲ ಮೃದುವಾಗಿ ಸವಿಯುವ ಹಾಡು. ಸವಿಯಾದ ಜೀವನವೆಲ್ಲ ಆಯಾದ ಒಲವಿನ ಹಾಡು. ಮನದಿ ನೆನೆದ ಮಾತುಗಳೆಲ್ಲ ಸವಿಯಾದ ಒಲವಿನ ಹಾಡು. ಸವಿಯಾದ ಜೀವನವೆಲ್ಲ ಆಯಾದ ಒಲವಿನ ಹಾಡು. ಒಲವು ಚೆಲವು ಒಂದಾದ್ಯಲ್ಲ ಎಂದು ಯಾರು ಮರೆಯದ ಹಾಡು. ಇದೇ ಹೊಸ ಹಾಡು, ಹೃದಯ ಸಾಕ್ಷಿ ಹಾಡು. ಹೃದಯ ಸೇ ಭಾಷೆ ಈ ಹಾಡು. ಚಂದ್ರಕಾಂತಿ ಚಿಮ್ಮಿದ ಹಾಡು, ಮೈ ಮರೆಸಿ ನಗಿಸೋ ಹಾಡು. ಚಂದ್ರಕಾಂತಿ ಚಿಮ್ಮಿದ ಹಾಡು, ಮೈ ಮರೆಸಿ ನಗಿಸೋ ಹಾಡು. ಮುಂಬಾಳ್ವೆ ಮುನ್ನಡೆ ಹಾಡು, ತಾಯಿ ದೇವಿ ಹರಿಸಿದ ಹಾಡು. ಚಂದ್ರಕಾಂತಿ ಚಿಮ್ಮಿದ ಹಾಡು, ಮೈ ಮರೆಸಿ ನಗಿಸೋ ಹಾಡು. ಮುಂಬಾಳ್ವೆ ಮುನ್ನಡೆ ಹಾಡು, ತಾಯಿ ದೇವಿ ಹರಸಿದ ಹಾಡು. ಜನ್ಮ ಜನ್ಮದ ಜನ್ಮ ಜನ್ಮದ ಪುಣ್ಯದ ಹಾಡು, ಕನ್ನಡಾಂಬೆ ಇದೇ ಹೊಸ ಹಾಡು. ಹೃದಯ ಸಾಕ್ಷಿ ಹಾಡು, ಹೃದಯ ಸೇ ಭಾಷೆ ಈ ಹಾಡು. ಹೃದಯ ಸೇ ಭಾಷೆ ಈ ಹಾಡು. ಹಲೋ 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 ಹಲೋ. ದ್ವಾರಪಾಲರ ಮರಳಿ ಬಳಿಗೈವ ಕೃಪೆಯೋ, ಬಾಲಕರ ಸದೆ ಪಡೆವ ಸಂಭ್ರಮದ ನೆಪವೋ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ತ್ರಿಭುವನ ಸಂಯಮ ಜೀವನ ಸಾರ ಅರಿಪುದು ಭೂಮಿಯ ಭಾರ. ರಾಮನ ಅವತಾರ. ಸರ್ವಮಂಗಳ ರಾಮ ಸೀತಾರಾಮ ರಾಮ. ಸರ್ವ ವಿನುತ ಶಾಂತಿದಾತ ರಾಮ ರಾಮ ರಾಮ. ಸರ್ವ ವಿನುತ ಶಾಂತಿದಾತ ರಾಮ. ನೀವು ನೇನು ಭೇದ ಬುದ್ಧಿ ಮಾಪಿ ಮಾಲೋ. ನೀವು ನೇನು ಭೇದ ಬುದ್ಧಿ ಮಾಪಿ ಮಾಲೋ. ನಿಲುಕುಮಾನಿ ಜ್ಞಾನ ರಾಮ ರಾಮ ರಾಮ. ನಿಲುಕುಮಾನಿ ಜ್ಞಾನ ರಾಮ ರಾಮ. ಲೋಭ ಮೋಹ ಪಾಶಂ ಬೋಲು ರಾಮ ರಾಮ. ಕಡುಕು ದ್ರೋಣಿ ಕಾವು ರಾಮ. ಕಡುಕು ದ್ರೋಣಿ ಕಾವು ಏಕಶಿಲಾ ಪುರಿವಾಸ ಸೀತ ರಾಮ ರಾಮ. ಏಕಶಿಲಾ
ప్రేమించు పాలించు నారాయణ ప్రేమించు పాలించు నారాయణ రామకృష్ణ గోవింద నారాయణ శ్రీమన్నారాయణ లక్ష్మీనారాయణ రఘుపతి రాఘవ రాజా రామ పతిత పావన సీతారామ రఘుపతి రాఘవ రాజా రామ పతిత పావన సీతారామ రఘుపతి రాఘవ రాజా రామ పతిత పావన సీతారామ రఘుపతి రాఘవ రాజా రామ పతిత పావన రఘుపతి పతిత పావన సీతారామ రఘుపతి రాఘవ రాజా రామ రఘుపతి రాఘవ రాజా రామ పతిత పావన సీతారామ రఘుపతి రాఘవ హే భగవాన్ రఘుపతి రాఘవ రాజా రామ పతిత పావన సీతారామ 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 శ్రీ మారుతి కృపాపోషి నాటక మండలికు శ్రీ మారుతి కృపాపోషి నాటక మండలికు శ్రీ మారుతి కృపాపోషి నాటక మండలికు మల్లేశ్వరాద్ర పాద ధూళికు మల్లేశ్వరాద్ర పాద ధూళికు మల్లేశ్వరాద్ర పాద ధూళికు